ಹಾಗೇ ನೋಡ್ತಾ ನೋಡ್ತಾ 7 ವರ್ಷ ಕಳೀತು. ಊರಲ್ಲಿ ಏನು ಬದಲಾವಣೆ ಆಯಿತು ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಗೊತ್ತಾಗಲ್ಲ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. 2 ವಂಶಗಳ ನಡುವಿನ ದ್ವೇಷನೂ ಬೆಳೀತಾನೇ ಇದೆ. ಇವಳು ನನ್ನ ದೊಡ್ಡ ಮಗಳು ಪ್ರೀತಿ, ನನ್ನ ಬೆನ್ನಿಗೆ ನಿಲ್ಲೋಳು, ನನ್ನ ಮಾತು ಕೇಳೋಳು, ಅಮ್ಮ ಕಷ್ಟಪಡ್ತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋಳು. ಇವಳು ನನ್ನ ಮಗಳಷ್ಟೇ ಅಲ್ಲ, ಸ್ನೇಹಿತೆ, ನನ್ನ ಶಕ್ತಿ, ನನ್ನ ಜೀವ. ಇವಳು ದೀಪ, ನನ್ನ ಇನ್ನೊಂದು ಪ್ರಾಣ, ನನ್ನ ಜೀವದ ಆಸ್ತಿ. ಆದರೆ ಇವಳಿಗೂ ನಿದ್ದೆಗೂ ಭಯಂಕರ ದೋಸ್ತಿ. ಮಂಜರಿ ನನ್ನ ಮೈದ್ನ ಆದಿತ್ಯ ಸಿಂಹನ್ ಹೆಂಡತಿ. ಮೊದಲನೇ ಮಗ ಅಪ್ಪು ದೊಡ್ಡವನಾಗಿದ್ದಾನೆ. ಮಂಜರಿ ಮತ್ತೆ ಬಸ್ರಿ. ಇವನು ಆದಿತ್ಯ ಸಿಂಹ, ನನ್ನ ಮೈದುನ. ಕೋಪ ಜಾಸ್ತಿ, ಬುದ್ಧಿ ನಾಸ್ತಿ. ಬದುಕಿಸೋದ್ಕಿಂತ ಕೊಲ್ಲೋದೇ ಇಷ್ಟ ಇವನಿಗೆ. ನನ್ನ ನೆಮ್ಮದಿ ಕೆಡ್ಸೋನು ಇವನೊಬ್ಬನೇ. ಮಹಾನ್ ಹಠವಾದಿ, ಮನೆ ಒಳಗಿರೋ ಶತ್ರು. ಯಾವಾಗ ಏನು ಮಾಡ್ತಾನೋ ಹೇಳೋಕ್ಕಾಗಲ್ಲ. ನನ್ನ ಅತ್ತೆ ರಾಜಲಕ್ಷ್ಮಿ, ಎಲ್ಲರೂ ಅವ್ರನ್ನ ಅಬ್ಬೆ ಅಂತಲೇ ಕರೆಯೋದು. ಅವ್ರಿಗೆ ವಾರಸ್ದಾರ ಅಂದರೆ ತುಂಬ ಪ್ರಾಣ. 3 ಹೊತ್ತು ಮನುದೇ ಚಿಂತೆ, ಮನುದೇ ಮಾತು. ವಾರಸ್ದಾರ ಏನು ಮಾಡ್ತಿದ್ದಾನೆ? ಕಸರತ್ ಮಾಡ್ತಿರ್ಬೇಕಲ್ಲ? ಹ್ಞೂ ಅಬ್ಬೆ, ಮಾಡ್ತಿದ್ದಾನೆ. ಇಲ್ಲಿ ನಗ್ತಾ ನಿಂತಿರೋನು ನನ್ನ ತಮ್ಮ. ಈ ನಗು ಕಳೆದ 7 ವರ್ಷಗಳಿಂದ ನನ್ನ ಒಟ್ಟಿಗೇನೇ ಇದೆ. ನಾನಿನ್ನೇನು ಸೋತು ಬಿದ್ದೇ ಬಿಡ್ತೀನಿ ಅಂದಾಗ ಕೈ ಹಿಡ್ದವನೇ ಇವನು. ಯಾವಾಗಲೂ ಜೊತೆಗೇ ಇರ್ತಾನೆ, ನೆರಳಿನ ಥರ ಅಲ್ಲ, ನೆರಳೆ. ಇನ್ನು ಮುಂದೇನೂ ಜೊತೆಗೇ ಇರ್ತಾನೆ ಅನ್ನೋ ನಂಬಿಕೆ ಇದೆ. ನಿಜ ಹೇಳಬೇಕು ಅಂದರೆ ನಾನು ಹೇಳಿರೋ ದೊಡ್ಡ ಸುಳ್ಳು ಸತ್ಯವಾಗಿ ಉಳಿದಿರೋಕ್ಕೆ ಕಾರಣ ಇವನೇ. ಇನ್ನು ಮನು ನನ್ನ ಮಗ, ಗಂಡು ಮಗ, ಸಿಂಹ ವಂಶದ ವಾರಸ್ದಾರ. ಮುಂದೆ ಸಿಂಹ ವಂಶದ ಯಜಮಾನ ಆಗೋನು. ಮನು 65 ಬರೆಯೋದು ಹೀಗಲ್ಲ. ಹೀಗೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನಿಬ್ರು
ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್